ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯ ಕೋರುತ್ತಾ ನೂತನ ಪರಾಭವ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ, ಯಶಕೀರ್ತಿ, ಜಯಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಪ್ರಾರ್ಥನೆ ಮಾಡುತ್ತಾ ಮಕರ ರಾಶಿಯ ಈ ಪರಾಭವ ಸಂವತ್ಸರ ಯುಗಾದಿಯ ಫಲವನ್ನೀಗ ವಿಶ್ಲೇಷಣೆ ಮಾಡೋಣ. ಮಕರ ರಾಶಿಗೆ ಈ ಸಂವತ್ಸರ ಪರಾಭವ ಎಂಬ ಹೆಸರಿನ ಈ ಸಂವತ್ಸರ ಇದೇ ಮಾರ್ಚ್ 19ರ ಯುಗಾದಿಯ ದಿನದಂದು ಆರಂಭ ಆಗುತ್ತೆ. ಮಾರ್ಚ್ 19ರಿಂದ ಮುಂದಿನ ವರ್ಷದ ಅಂದರೆ 2027 ಏಪ್ರಿಲ್ 6ರವರೆಗೆ ಈ ಸಂವತ್ಸರ ಜಾರಿಯಲ್ಲಿರುತ್ತೆ. ಇದಕ್ಕೆ ಚಾಂದ್ರಮಾನ ಸಂವತ್ಸರ. ಈ ಒಂದೊಂದು ಸಂವತ್ಸರಕ್ಕೆ ಒಂದೊಂದು ಹೆಸರಿರುತ್ತೆ. 60 ಸಂವತ್ಸರಗಳ ಪಟ್ಟಿಯಲ್ಲಿ ಪರಾಭವವು 40ನೇ ಸಂವತ್ಸರ ಆಗಿದ್ದು, ಮಕರ ರಾಶಿಯ ಒಂದು ವಿಶ್ಲೇಷಣೆ ಮಾಡುವಾಗ ಈ ಸಂವತ್ಸರ ನಿಮಗೆ ಬಹಳ ಉತ್ತಮ ಫಲವನ್ನು ಕೊಡುವಂಥ ನಿರೀಕ್ಷೆ ಇದೆ. ಅತ್ಯುತ್ತಮ ಫಲ ಪಡೆಯುವಂಥ ಹೆಚ್ಚಿನ ಕೆಲವು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ. ಉದಾಹರಣೆಗೆ ವೃಷಭ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಹಾಗೂ ಮಕರ ರಾಶಿಗಳು ಒಂದು ಅತ್ಯಂತ ಉತ್ತಮ ಫಲ ಪಡೆಯುವಂಥ ಒಂದು ಗ್ರಹಗಳ ಅನುಕೂಲ ಇರುವಂಥ ಸ್ಥಿತಿ ಇರುವಂಥ ರಾಶಿಗಳಾಗಿವೆ. ಅಲ್ಲಿ ದೀರ್ಘಚಾರಿ ಗ್ರಹಗಳ ಎನಿಸಿದಂತಹ ಗುರು, ಶನಿ, ರಾಹು, ಕೇತು ಮುಂತಾದ ಗ್ರಹಗಳ ಒಂದು ಒಲುಮೆ ಯಾವ ರೀತಿ ಇರುತ್ತೆ ಅನ್ನೋದರ ಒಂದು ಪ್ರಮುಖ ವಿಶ್ಲೇಷಣೆ ಇರುತ್ತೆ. ಜೊತೆಗೆ ಇತರ ಗ್ರಹಗಳಾದ ಶುಕ್ರ, ರವಿ, ಬುಧ, ಮಂಗಳರ ಒಂದು ಚಲನೆ ಸಹ ನಿಮಗೆ ಈ ವರ್ಷದಲ್ಲಿ ಹಲವಾರು ಬಾರಿ ಉತ್ತಮ ಫಲವನ್ನು ಕೊಡುವಂಥ ಒಂದು ನಿರೀಕ್ಷೆ ಇರುತ್ತೆ. ಈ ಗ್ರಹಚಾರ ಅಥವಾ ಗೋಚಾರ ಅನ್ನೋದು ಅನಾದಿ ಕಾಲದಿಂದಲೂ ನಂಬಿಕೆಗೆ ಅರ್ಹವಾದಂತಹ ಒಂದು ಭವಿಷ್ಯದ ಒಂದು ಮಾರ್ಗ ವಿಧಾನ ಆಗಿದೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಪ್ರಾಂತ್ಯಗಳಲ್ಲಿ ಅಲ್ಲಿ ಹೆಸರು ಅಥವಾ ಅದರ ಅನುಷ್ಠಾನದ ವಿಧಾನಗಳು ಬೇರೆ ಬೇರೆ ಇದ್ದರೂ ಅಲ್ಲಿ ಭೂಮಿಯ ವಾಸಿಗಳ ಮೇಲೆ ಆ ನವಗ್ರಹಗಳು ಅಂದರೆ ಸೂರ್ಯನನ್ನು ಸೇರಿಸಿ, ಸೂರ್ಯನನ್ನು ಈ ಆಧುನಿಕ ವಿಜ್ಞಾನದಲ್ಲಿ ಅದನ್ನು ನಕ್ಷತ್ರವೆಂದು ಪರಿಗಣಿಸಿ ಇತರ ಗ್ರಹಗಳನ್ನು ಪರಿಗಣಿಸ್ತಾರೆ. ಆದರೆ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಒಟ್ಟಾರೆಯಾಗಿ ಸಮಷ್ಟಿಯಾಗಿ ಸೂರ್ಯನನ್ನು ಗ್ರಹಗಳ ಪಟ್ಟಿಗೆ ಸೇರಿಸಿದರೆ ಹೊರತು ಅಲ್ಲಿ ಆತನಿಗೆ ಗ್ರಹಾಧಿಪ, ಗ್ರಹರಾಜ, ಲೋಕ ಆತ್ಮ, ಲೋಕಚಕ್ಷು ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ಅಂದರೆ ಸಾಂಕೇತಿಕವಾಗಿ ಅದನ್ನು ಗ್ರಹ ಎಂದಿದ್ದರೂ ಸಹ ಅಲ್ಲಿ ಸೂರ್ಯ ಆತ್ಮ ಜಗತ್ತಸ್ತು ತಶ್ಚ ಎಂಬುದು ವೇದದಲ್ಲಿ ಸಹ ಉಲ್ಲೇಖ. ಅಂತಂದರೆ ಸೂರ್ಯನು ಆತ್ಮ ಸ್ವರೂಪನಾಗಿರ್ತಾನೆ. ಹಾಗಾಗಿ ಅಂತಹ ಒಂದು ಗ್ರಹಗಳ ಪ್ರಭಾವ ಖಂಡಿತವಾಗಿ ನಿಚ್ಚಳವಾಗಿ ಈ ಮಕರ ರಾಶಿಯ ಮೇಲೆ ಈ ಬಾರಿ ಬಹಳ ಉತ್ತಮ ಫಲವನ್ನು ಕೊಡಲಿದೆ. ಈ ಸಂವತ್ಸರದಲ್ಲಿ ನಿಮಗೆ ಆರೋಗ್ಯದ ವಿಚಾರ, ಹಣದ ವಿಚಾರ, ಜೊತೆಗೆ ನಿಮ್ಮ ಯಶಸ್ಸಿನ ವಿಚಾರ, ವಿದ್ಯಾಭ್ಯಾಸದ ವಿಚಾರ ಅಥವಾ ಇನ್ನಿತರ ಯಾವುದೇ ಕನಸುಗಳು ನನಸಾಗಲಿಕ್ಕೆ ಈ ಸಂವತ್ಸರ ಪರಾಭವ ಸಂವತ್ಸರ ನಿಮಗೆ ಬಹಳ ಸಹಕಾರಿಯಾಗಲಿದೆ. ಹಿಂದಿನ ವರ್ಷದಲ್ಲೇ ನಿಮಗೆ ಶನಿ ಮಹಾರಾಜರು ಅನುಗ್ರಹವನ್ನು ಆರಂಭಿಸಿದ್ದಾರೆ. ಈ ವರ್ಷದಲ್ಲೂ ವರ್ಷಪೂರ್ತಿ ನಿಮಗೆ ಶನಿ ಮಹಾರಾಜರ ಅನುಗ್ರಹದಾಯಕವಾಗಿ ಇರ್ತಾರೆ. ಸಾಡೆ ಸಾತಿಯ ಪರ್ವ ಮುಗಿದ ಬಳಿಕ ಕಳೆದ ವರ್ಷದಲ್ಲಿ ನಿಮಗೆ ಅತ್ಯುತ್ತಮ ಫಲವನ್ನು ಮಹಾರಾಜರು ಕೊಡ್ತಾ ಬಂದಿದ್ದಾರೆ. ಈ ವರ್ಷ ಅದಕ್ಕಿಂತಲೂ ಅತ್ಯುತ್ತಮವಾದ ಉತ್ತಮ ಫಲಗಳು ಮಕರ ರಾಶಿಯವರಿಗೆ ಸಿದ್ಧಿಯಾಗಲಿದೆ. ಮಕರ ರಾಶಿಯವರು ವಾಸ್ತವವಾಗಿ ಭಾವನಾ ಜೀವಿಗಳು. ಜೊತೆಗೆ ಇತರರಿಗೆ ಕೇಡನ್ನು ಬಯಸುವುದಿಲ್ಲ. ಜೊತೆಗೆ ತಮ್ಮ ಒಂದು ಶಿಸ್ತನ್ನು, ನಿಯಮವನ್ನು ಪಾಲಿಸುವಂಥವರು. ಜೊತೆಗೆ ಯಾವುದೇ ರೀತಿಯ ಧಾರ್ಮಿಕ, ಆಧ್ಯಾತ್ಮಿಕ ಅಥವಾ ಸಾಮಾಜಿಕವಾದ ವಿಚಾರಗಳಿಗೆ ಕಳಕಳಿ ಉಳ್ಳಂಥವರು. ಅಲ್ಲದೆ ತಮ್ಮ ವಿಚಾರಕ್ಕೆ ಇತರರು ಪ್ರವೇಶಿಸಿದರೆ ಅದನ್ನವರು ಸಹನೆ ಮಾಡೋದಿಲ್ಲ. ಆದರೆ ತಾವು ಇತರರ ಯಾವುದೇ ಕೇಡನ್ನು ಹೋಗೋದಾಗಲಿ, ಕೇಡನ್ನು ಬಯಸೋದಾಗಲಿ ಅಂತ ಅದನ್ನು ಮಾಡೋದಿಲ್ಲ. ಹಾಗಾಗಿ ಈ ಒಂದು ಉತ್ತಮವಾದ ನಡವಳಿಕೆ ಉಳ್ಳವರು, ನ್ಯಾಯಪರರು ಆಗಿರುವಂಥ ಮಕರ ರಾಶಿಗೆ ಅವರದೇ ಒಂದು ರಾಶಾಧಿಪತಿಯಾದ ಮಹಾರಾಜರು, ಶನಿ ಮಹಾರಾಜರು ಈ ವರ್ಷದಲ್ಲಿ ಅಪೂರ್ವವಾದ ಫಲವನ್ನು ಕೊಡಲಿದ್ದಾರೆ. ಜೊತೆಗೆ ಗುರುವು ಸಹ ಈ ವರ್ಷದಲ್ಲಿ ನಿಮಗೆ ಆರಂಭದಲ್ಲಿ ಗುರುವಿನ ಬಲ ಕೊರತೆ ಇದ್ದರೂ ಜೂನ್ ತಿಂಗಳಿಂದ ಯಾವಾಗ ಗುರುವಿನ ರಾಶಿ ಪರಿವರ್ತನೆ ಆಗುತ್ತೆ, ಆ ಗುರು ರಾಶಿ ಪರಿವರ್ತನೆ ಕಟಕ ರಾಶಿಗೆ ಬರ್ತಿದ್ದಂತೆ ನಿಮಗೆ ಸಪ್ತಮದಿಂದ ಗುರುವಿನ ವಿಶೇಷವಾದ ಅನುಗ್ರಹ ಮತ್ತು ವರ್ಷ ಪೂರ್ತಿ ಸಿಗುವಂಥದ್ದಿದೆ. ಮಧ್ಯೆ ಗುರುವಿಗೆ ಅತಿಚಾರ, ವಕ್ರಚಾರ ಎಲ್ಲ ಬರುತ್ತೆ. ಆದರೆ ಅಲ್ಲಿ ಗುರುವಿನ ಪ್ರಧಾನಚಾರವನ್ನು ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಆ ಪ್ರಧಾನವಾದ ಚಾರವು ನಿಮಗೆ ಬಹಳಷ್ಟು ಪೂರಕವಾಗಿ ಈ ಸಂವತ್ಸರದಲ್ಲಿ ಬಂದಿದೆ. ಹಾಗಾಗಿ ಅದ್ಭುತವಾಗಿ ದೀರ್ಘಚಾರಿ ಗ್ರಹಗಳಲ್ಲಿ ಶನಿ ಮತ್ತು ಗುರುಗಳ ವಿಶೇಷವಾದ ಒಲವುಳ್ಳಂಥ ಮಕರ ರಾಶಿಗೆ ವಿದ್ಯಾರ್ಥಿಗಳಿದ್ದರೆ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಫಲತೆ ಅಥವಾ ಅನಿರೀಕ್ಷಿತವಾಗಿ ನಿಮಗೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ನಿಮಗೆ ಸೀಟುಗಳು ಸಿಗುವಂಥದ್ದಾಗಲಿ, ಅಂಕಗಳು ಸಿಗುವಂಥದ್ದು, ರ್ಯಾಂಕಿಂಗ್ಗಳು ಸಿಗುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆ, ನೀಟು, CET ಅಂಥ ವಿಚಾರದಲ್ಲಿ ನಿಮಗೆ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಹಿಂದಿನ ಪ್ರಯತ್ನಗಳಲ್ಲಿ ನಿಮಗೆ ಸಫಲತೆ ಬರದಿದ್ದರೂ ಈ ವರ್ಷದ ಪ್ರಯತ್ನದಲ್ಲಿ ಸಫಲತೆ ಖಂಡಿತ ಬರುತ್ತೆ.
ಅಂದುಕೊಂಡಂಥ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಗಳು ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು. ಇನ್ನು ಮಕರ ರಾಶಿಯವರು ಉದ್ಯೋಗಾರ್ಥಿಗಳಿದ್ದರೆ ಜಾಬ್ ಹುಡುಕುವವರು ಇದ್ದರೆ ಅಥವಾ ನಿರುದ್ಯೋಗಿಗಳು ಇದ್ದರೆ ಈ ವರ್ಷದಲ್ಲಿ ನಿಮಗೆ ಉದ್ಯೋಗ ಸಿಗುವಂತಹ ಖಾತ್ರಿ ಯೋಜನೆ ಇರುತ್ತೆ. ಅವರಿಗೆ ಸಿಕ್ಕಿಲ್ಲ, ಇವರಿಗೆ ಸಿಕ್ಕಿಲ್ಲ ಅಥವಾ ಅವರಿಗೆ ಕೆಲಸ ಹೋಯಿತು ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅದೃಷ್ಟವು ನಿಮ್ಮ ಪರವಾಗಿದೆ. ನೀವು ಪ್ರಯತ್ನವನ್ನು ಮುಂದುವರಿಸಿ. ಪ್ರಯತ್ನ ಅಲ್ಲದೆ ಫಲ ಖಂಡಿತ ಬರೋದಿಲ್ಲ. ಪ್ರತಿಯೊಬ್ಬನು ಕೃಷಿಕನಿರಲಿ, ಸೈನಿಕನಿರಲಿ ಅಥವಾ ವರ್ತಕನಿರಲಿ, ಉದ್ಯಮಿಯಲ್ಲಿ, ವಿದ್ಯಾರ್ಥಿ ಅವರವರ ಕ್ಷೇತ್ರದಲ್ಲಿ ಅವರ ನಿರಂತರ ಪ್ರಯತ್ನ ಅನ್ನೋದು ಬೇಕೇ ಬೇಕು. ಅದೇ ರೀತಿ ನೀವು ಪ್ರಯತ್ನವನ್ನು ಮಾಡಿದಾಗ ಈ ವರ್ಷದಲ್ಲಿ ಅದೃಷ್ಟದ ಫಲ ನಿಮ್ಮ ಪರವಾಗಿ ಬರುತ್ತೆ. ಅವರಿಗೆ ಸಿಕ್ಕಿಲ್ಲ, ಇವರಿಗೆ ಸಿಕ್ಕಿಲ್ಲ ಅನ್ನೋದನ್ನು ನೀವು ಅದನ್ನು ನಕಾರಾತ್ಮಕ ಚಿಂತನೆಯನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಮನಸ್ಸಲ್ಲಿ ಒಂದು ಆಂತರಿಕ ಭಯ ಇರುತ್ತೆ ಅಥವಾ ಹಿಂಜರಿಕೆ ಇರುತ್ತೆ. ಈ ಮಕರ ರಾಶಿಯಲ್ಲಿ ಕೆಲವೊಮ್ಮೆ ಹಿಂಜರಿಕೆಯ ಒಂದು ಪ್ರಭಾವದಿಂದ ಅವರು ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಅವರಲ್ಲಿ ಧೈರ್ಯ ಸಾಲೋದಿಲ್ಲ. ಆದರೆ ಈ ವರ್ಷ ನೀವು ಧೈರ್ಯವಂತರಾಗಿರಿ, ಸಾಹಸವಂತರಾಗಿರಿ, ಪ್ರಯತ್ನಶೀಲರಾಗಿ ಖಂಡಿತ ಈ ವರ್ಷದಲ್ಲಿ ನಿಮಗೆ ವಿಶೇಷವಾದ ಫಲಗಳು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಿಗಲಿದೆ. ಉದ್ಯೋಗ ಅವಕಾಶ ಸಿಗಲಿದೆ. ಈಗಾಗಲೇ ಉದ್ಯೋಗ ನಿರತರಾಗಿದ್ದವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಇನ್ಸೆಂಟಿವ್ ಅಥವಾ ಇನ್ನಿತರ ಸೌಲಭ್ಯಗಳು ಸಿಗ್ಬೋದು. ಸರ್ಕಾರದ ಹುದ್ದೆ, ಸರ್ಕಾರದ ಯೋಜನೆಗಳ ಒಂದು ಲಾಭ, ಸರ್ಕಾರದ ಒಂದು ಕಾಂಟ್ರ್ಯಾಕ್ಟ್ ಅಂತ ಕೆಲಸ ಇತ್ಯಾದಿಗಳು ಸಹ ಸಿಗುವಂಥ ಅವಕಾಶ ಇದೆ. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಉತ್ತಮ ಫಲ ಮಕರ ರಾಶಿಯವರಿಗೆ ಕಂಡು ಬಂದಿದೆ. ಇದಲ್ಲದೆ ಇನ್ನು ಈಗ ಸ್ವಂತ ಉದ್ಯಮ ಮಾಡೋರು, ಸ್ವಂತವಾಗಿ ಕೈಗಾರಿಕೆನೋ, ಇಂಡಸ್ಟ್ರಿನೋ, ಹೋಟೆಲೋ, ಕೃಷಿ ಚಟುವಟಿಕೆನೋ ಅಥವಾ ಕೃಷಿ ಉತ್ಪನ್ನಗಳ ಮಾರಾಟನೋ ಅಥವಾ ಹಣ್ಣು ತರಕಾರಿನೋ, ದಿನಸಿ ವಸ್ತು ಪದಾರ್ಥನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಕೈಗಾರಿಕೆ ಅಥವಾ ಲೋಹ ಮೆಟಲ್ಗಳಿಗೆ ಸಂಬಂಧಪಟ್ಟದ್ದು, ಫ್ಯಾನ್ಸಿನೋ, ಬಟ್ ಯಾವುದೇ ಇರ್ಬೋದು. ನೀವು ನಿಮ್ಮ ಒಂದು ವೃತ್ತಿಯ ಯಾವುದೇ ಕ್ಷೇತ್ರ ಇರಲಿ ಅಥವಾ ಉದ್ಯೋಗದ ಯಾವುದೇ ಕ್ಷೇತ್ರ ಇರಲಿ, ಆ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಅದ್ಭುತವಾದ ಪ್ರಗತಿ ಇದೆ. ಇಲ್ಲಿ ಲಾಭ ಆದಾಯ ಹೆಚ್ಚಳಾಗುವುದಾಗಲಿ, ಉತ್ಪನ್ನಗಳಿಗೆ ಬೇಡಿಕೆ ಬರುವುದಾಗಲಿ ಅಥವಾ ಆದಂತಹ ಒಂದು ಬೆಲೆಯ ಮೌಲ್ಯಧಾರಣೆ ಅಥವಾ ಮೌಲ್ಯ ವರ್ಧನೆಗಳಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗುವಂಥದ್ದು. ಹಾಗೆಯೇ ಇದಲ್ಲದೆ ಬೇರೆ ಬೇರೆ ರೀತಿಯ ಸ್ವಂತವಾದ ವೃತ್ತಿ ಉದಾಹರಣೆಗೆ ವೈದ್ಯರು, ಚಾರ್ಟರ್ಡ್ ಅಕೌಂಟೆಂಟು, ಥೆರಪಿಸ್ಟ್ಗಳು, ಟೆಕ್ನಿಷಿಯನ್ಗಳು ಅಥವಾ ಇನ್ನಿತರ ಯಾವುದೇ ತಮ್ಮ ಒಂದು ವೃತ್ತಿ ಒಂದು ಪ್ರೊಫೆಷನಲ್ ಇರುವಂಥ ಲಾಯರ್ಗಳು ಯಾರು ಇರ್ಬೋದು. ಹಾಗಾಗಿ ಅವರವರ ಒಂದು ವೃತ್ತಿಯಲ್ಲಿ ನಿಮಗೆ ಉನ್ನತಿ ಬರುತ್ತೆ. ನಿಮ್ಮ ವೃತ್ತಿಗೆ ಅನುಗುಣವಾದ ಬೆಳವಣಿಗೆ ಅಥವಾ ಹಿಂದೆ ಸಿಗದಂಥ ದೊಡ್ಡ ಮೊತ್ತದ ಆರ್ಡರ್ಗಳು ನಿಮಗೆ ಸಿಗುವಂಥದ್ದಾಗಲಿ, ದೊಡ್ಡ ಮೊತ್ತದ ಯಾವುದಾದ್ರು ನಿಮಗೆ ವಿಶೇಷವಾದ ಕಾರ್ಯದ ಸೂಚಿಗಳು ನಿಮಗೆ ಸಿಗುವಂಥದ್ದಾಗಲಿ, ಜೊತೆಗೆ ಪ್ರಭಾವಿ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳ ಮೂಲಕ ನಿಮಗೆ ಕಾರ್ಯ ಸಾಧನೆ ಆಗುವಂಥದ್ದು ವೃತ್ತಿ ನಿರತರಿಗೆ ಮಕರ ರಾಶಿಯವರಿಗೆ ಇದೆ. ಇನ್ನು ವಾಹನ, ಯಂತ್ರ, ಭೂಮಿ ಕೊಳ್ಳುವ ಯೋಗ ಸಹ ಗುರುವಿನಿಂದ, ಶನಿ ಮಹಾರಾಜರಿಂದ ಹಾಗೂ ಮಧ್ಯೆ ಮಧ್ಯೆ ಶುಕ್ರ ಮತ್ತು ಮಂಗಳರ ಅನುಗ್ರಹ ಸಹ ನಿಮಗೆ ವರ್ಷದಲ್ಲಿ ಮೂಡಿ ಬರಲಿದೆ. ಹಾಗಾಗಿ ಅದ್ಭುತವಾದ ಫಲ. ಆರಂಭದಲ್ಲಿ 2 ತಿಂಗಳು ಸ್ವಲ್ಪ ಮಧ್ಯಮ ಫಲ ಬಂದರೂ ಜೂನ್ನಿಂದ ನಿಮಗೆ ವೇಗವಾದ ಫಲ ಬರಲಿದೆ. ಜೂನ್ನಿಂದ ಅಲ್ಲಿಗೆ ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥದ್ದು. ಇನ್ನು ಶುಭ ಕಾರ್ಯಗಳ ಚಿಂತನೆ ಉಳ್ಳಂಥವ್ರಿಗೆ, ಯಾರಿಗೆ ಮದುವೆ ಆಗಬೇಕು ಅಥವಾ ಗೃಹ ಪ್ರವೇಶ ಮಾಡಬೇಕು ಅಥವಾ ಇನ್ನಿತರ ಯಾವುದೇ ರೀತಿಯ ಮನೆಯಲ್ಲಿ ಮಂಗಲ ಕಾರ್ಯಗಳನ್ನು ಮಾಡಬೇಕು, ವಿವಾಹ ಅಪೇಕ್ಷೆ ಉಳ್ಳವರಿಗೆ ವಿವಾಹ ಸಿದ್ಧಿಯಾಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಜೂನ್ನಿಂದ ಗುರುಬಲ ಬರುತ್ತಿದ್ದಂತೆ ಹೆಚ್ಚಿನ ಒಂದು ಪೆಂಡಿಂಗ್ ಇದ್ದಂತಹ ಮಕರ ರಾಶಿಯವರಿಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಿಧಾನವಾಗಿದ್ದ ಮದುವೆ ಮಾತುಕತೆ ಈಗ ಸ್ಪೀಡಾಗಿ ಮದುವೆನೂ ಫಿಕ್ಸ್ ಆಗುತ್ತೆ. ಜೊತೆಗೆ ಸಂವತ್ಸರದ ಒಳಗೆ ಅಥವಾ ಡಿಸೆಂಬರ್ನೊಳಗನೋ ಅಥವಾ ಸಂವತ್ಸರ ಮುಗಿಯೋದ್ರೊಳಗೆ, ಮುಂದಿನ ಸಂವತ್ಸರ ಮುಗಿಯುವಂಥದ್ದು ಮಾರ್ಚ್ ಕೊನೆಗೆ ಮುಗಿಯುತ್ತೆ. ಹಾಗಾಗಿ ಮುಂದಿನ ಮಾರ್ಚ್ವರೆಗೂ ನಿಮಗೆ ವಿವಾಹದ ಯೋಗ, ವಿವಾಹದ ಅವಕಾಶ, ಮದುವೆ ಆಗುವಂಥ ಕೋರಿಕೆಗಳು ಅಥವಾ ಬೇರೆ ಬೇರೆ ಕಾರಣದಿಂದ ನಿಂತು ಹೋಗಿದ್ದ ಮದುವೆ ಮಾತುಕತೆಗೆ ಚಾಲನೆ ಸಿಗುವಂಥದ್ದು ಇವೆಲ್ಲ ಉತ್ತಮವಾಗಿರುತ್ತೆ. ಇನ್ನು ಸಾಂಸಾರಿಕ ಜೀವನ, ಬಾಂಧವ್ಯ, ದಾಂಪತ್ಯ ಎಲ್ಲ ಈ ವರ್ಷ ಬಹಳ ಸುಧಾರಣೆ ಇದೆ. ಕಳೆದ ವರ್ಷಕ್ಕಿಂತಲೂ ಅದ್ಭುತವಾದ ಉತ್ತಮ ದಾಂಪತ್ಯ ಜೀವನ, ಗುರು, ಶನಿ ಮಹಾರಾಜರ ಅನುಗ್ರಹ, ಶುಕ್ರ ಮತ್ತು ಮಂಗಳರ ಅನುಗ್ರಹದಿಂದ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ, ದಾಂಪತ್ಯದಲ್ಲಿ ಚೆನ್ನಾಗಿ ಆಗುವಂಥದ್ದು. ಇನ್ನು ಮನೆ, ಭೂಮಿ ವಿಚಾರವಾದ ವಿವಾದಗಳು, ಕೇಸುಗಳು ಇದ್ದರೆ ಅವೆಲ್ಲ ಈ ವರ್ಷದಲ್ಲಿ ಸಾಲ್ವ್ ಆಗುತ್ತೆ. ಅಥವಾ ಕೌಟುಂಬಿಕವಾದ ಆಸ್ತಿ ವಿಚಾರಗಳಿದ್ದರೆ ಅವೆಲ್ಲ ಈಗ ಪರಿಹಾರ ಆಗಿ ನಿಮಗೆ ಕೌಟುಂಬಿಕವಾಗಿಯೋ ಅಥವಾ ಪಿತ್ರಾರ್ಜಿತವಾಗಿಯೋ ಸಿಗಬೇಕಾದ ಸ್ವತ್ತು, ಆಸ್ತಿ ಇವೆಲ್ಲ ನಿಮಗೆ ಸಿಗುವಂಥದ್ದು, ದಕ್ಕುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅತ್ಯಪರೂಪದಲ್ಲಿ ನಿಮಗೆ ಈ ಪ್ರಮುಖ ಗ್ರಹಗಳ ಒಂದು ಬಲ ಇದೆ. ಜೊತೆಗೆ ಲಾಭ, ಆದಾಯ ಹೆಚ್ಚಳವಾಗುವಂಥ ಒಂದು ದಾರಿಗಳಿವೆ. ಮಾಡುವಂಥ ಕೆಲಸ, ವೃತ್ತಿಯಲ್ಲಿ ನಿಮಗೆ ನಿಮ್ಮ ಪರವಾದ ಗ್ರಹಗಳ ವೈಭವ ಇದೆ. ಜೊತೆಗೆ ನಿಮ್ಮಲ್ಲಿ ನಡೆಯುವಂಥ ಶುಭ ಮಂಗಲ ಕಾರ್ಯಗಳು ನಿಮಗೆ ಅಷ್ಟೇ ಅಲ್ಲ, ಯಾರ್ಯಾರು ಮಕರ ರಾಶಿ ಇದ್ದರೆ ಅವರ ಮನೆಯ ಸದಸ್ಯರುಗಳು, ಉದಾಹರಣೆಗೆ ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಒಳ್ಳೆಯಾಗುತ್ತೆ ಅಥವಾ ಮಕ್ಕಳು ಮಕರ ರಾಶಿಯವರಿದ್ದರೆ ಅದರ ಫಲ ತಂದೆ ತಾಯಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಪರಸ್ಪರ ಒಂದು ಕೌಟುಂಬಿಕವಾದ ಉತ್ತಮ ಫಲಗಳನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಉನ್ನತ ಹುದ್ದೆಯಲ್ಲಿರೋರು, ರಾಜಕೀಯ ಕ್ಷೇತ್ರದಲ್ಲಿರೋರು ಅಥವಾ ರಾಜಕೀಯ ಅಧಿಕಾರಕ್ಕಾಗಿ, ರಾಜಕೀಯ ಒಂದು ಸ್ಥಾನಮಾನಕ್ಕಾಗಿ ಪ್ರಯತ್ನ ಪಡುವಂಥ ಮಕರ ರಾಶಿಗೆ ಈ ವರ್ಷ ಅವರ ಒಂದು ಕನಸಿನ ಸ್ಥಾನಮಾನ, ಹುದ್ದೆಗಳು ಖಂಡಿತ ಸಿಗಲಿವೆ. ಹಾಗಾಗಿ
ಈ ಪರಾಭವ ಸಂವತ್ಸರದಲ್ಲಿ ನಿಮಗೆ ಅತ್ಯದ್ಭುತವಾದ ಉತ್ತಮ ಫಲಗಳು ಗ್ರಹಗಳ ನಿರೀಕ್ಷೆಯಿಂದ ಬಂದಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ನಿಮಗೆ ರಾಹು ಕೇತುಗಳ ಬಾಧೆ ಮಧ್ಯೆ ಮಧ್ಯೆ ಬರುತ್ತೆ. ಉದಾಹರಣೆಗೆ ಧನಸ್ಥಾನದ ರಾಹು ಆಮೇಲೆ ಡಿಸೆಂಬರ್ನಲ್ಲಿ ಜನ್ಮಕ್ಕೆ ಬರ್ತಾನೆ. ಅದೇ ರೀತಿ ಕೇತು ಅಷ್ಟಮದಲ್ಲಿದ್ದು ಆತನ ಮತ್ತು ಸಪ್ತಮಕ್ಕೆ ಬರುವಂಥ ಘಟನೆ ಡಿಸೆಂಬರ್ನಲ್ಲಿ ಆಗುತ್ತೆ. ಹಾಗೆ ರಾಹು ಕೇತುಗಳು ವಿರುದ್ಧ ಕಾರಣ ಕೆಲವೊಮ್ಮೆ ವಿರೋಧಿಗಳ ಕಾಟ, ಗುಪ್ತ ಶತ್ರುಗಳ ಕಾಟ, ಅಥವಾ ನಿಮ್ಮ ಮೇಲೆ ಮತ್ಸರ ಹೊಟ್ಟೆ ಕಿಚ್ಚು ಬಿಡುವಂತಹ ಕಾಟ ಇವೆಲ್ಲವೂ ನಿಮಗೆ ಆಗಾಗ ಕಾಡ್ಬೋದು. ಯಾಕಂದರೆ ಮಕರ ರಾಶಿಯವರಿಗೆ ಸ್ವಲ್ಪ ಶತ್ರುಗಳು ಹೆಚ್ಚಾಗಿರ್ತಾರೆ. ಯಾಕಂದರೆ ಅವರ ಒಂದು ನೇರ ನಡೆನುಡಿಗೆ ಅವನು ವಿರೋಧಿಸುವಂಥವ್ರು ಬಹಳ ಜನ ಇರ್ತಾರೆ. ಯಾಕಂದರೆ ಅವರಲ್ಲಿ ನಾಟಕೀಯ ಮಾತುಗಳೆಲ್ಲ ಇರೋದಿಲ್ಲ. ಹಾಗಾಗಿ ಅಂತಹ ವಿರೋಧಿಗಳು ನಿಮ್ಮನ್ನು ಬೇರೆ ಬೇರೆ ರೀತಿಗೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ನಿಮಗೆ ಏನಾದರೂ ತೊಂದರೆಗಳನ್ನು ಮಾಡುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನೋ ಸಂಚು ಮಾಡೋದೆಲ್ಲ ಆಗುತ್ತೆ. ಅದು ರಾಹು ಕೇತುಗಳ ಕಾಟ ಇರೋ ಕಾರಣ ಅವೆಲ್ಲವನ್ನು ನೀವು ಹೆಚ್ಚಿನ ಅದರ ಗಣನೆಗೆ ತೆಗೆದುಕೊಳ್ಬೇಕಾಗಿಲ್ಲ. ನಿಮಗೆ ನೀವು ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಮುಂದುವರಿಸಿ ನಿಮ್ಮ ಕುಲ ದೇವತೆನೋ, ಇಷ್ಟ ದೇವತೆನೋ, ಗಣೇಶ, ಸುಬ್ರಹ್ಮಣ್ಯ, ದೇವಿ, ದುರ್ಗಾ ಮಾತೆನೋ, ಹನುಮಾನ, ಆಂಜನೇಯ ಸ್ವಾಮಿನೋ, ಇಲ್ಲ ವೆಂಕಟೇಶ್ವರನೋ, ಈ ರೀತಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವತಾ ಸ್ವರೂಪನೋ, ನವಗ್ರಹಗಳ ಸ್ತೋತ್ರನೋ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರನೋ, ಹನುಮಾನ್ ಚಾಲಿಸನೋ ಇತ್ಯಾದಿ ಯಾವುದೇ ನಿಮಗೆ ಅನುಕೂಲಕರವಾದ ದೇವತಾ ಭಕ್ತಿ ಸ್ತೋತ್ರಗಳನ್ನು ಮಾಡುತ್ತಾ ಬನ್ನಿ. ಅವರಿಗೆ ಆರ್ಥಿಕವಾದ ಸಬಲತೆ ಉಳ್ಳವರು ಆಗಾಗ ಸ್ವಲ್ಪ ಮಟ್ಟಿನ ದಾನ ಧರ್ಮಗಳನ್ನು ಮಾಡುವಂಥ ಶ್ರೇಯಸ್ಕರವಾಗಿದೆ. ಹಾಗಾಗಿ ಈ ಪರಾಭವ ಸಂವತ್ಸರದಲ್ಲಿ ಅದ್ಭುತವಾದ ಫಲವು ನಿಮಗೆ ಕಾದಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ವಾಹಿನಿಯ ತಾವಲ್ಲಿ ನಿರಂತರ ಪ್ರೋತ್ಸಾಹ ಇದ್ದರೆ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾಯಿರಲಿ. ಮತ್ತೊಮ್ಮೆ ತಮಗೆ ಯುಗಾದಿಯ ಹಾರ್ದಿಕ ಶುಭಾಶಯವನ್ನು ಕೊಡ್ತೇನೆ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.